ಎಚ್.ಡಿ. ದೇವೇಗೌಡರ ಕುಟುಂಬ ಮುಗೀತು ಅಂತ ಹೇಳ್ತಿದ್ದಾರೆ. ಅವರಿಗೆ ಬಡ್ಡಿ ಸಮೇತ ತೀರಿಸದಿದ್ರೆ ದೇವೇಗೌಡರ ಮಗನೇ ಅಲ್ಲ. ಹಾಸನದಲ್ಲಿ ಅಧಿಕಾರಿಗಳ ವಿರುದ್ಧ ಎಚ್.ಡಿ. ರೇವಣ್ಣ ಕೆಂಡಾಮಂಡಲರಾಗಿ ಮಾತನಾಡಿದ್ದಾರೆ. ಎಚ್.ಡಿ. ದೇವೇಗೌಡರ ಕುಟುಂಬ ಮುಗೀತು ಅಂತ ಹೇಳ್ತಿದ್ದಾರೆ. ಬಟ್ ಅದೆಲ್ಲದಕ್ಕೂ ಕೂಡ ಬಡ್ಡಿ ಸಮೇತ ಉತ್ತರ ಕೊಡ್ತೀನಿ ಅಂತೇಳಿ ಎಚ್.ಡಿ. ರೇವಣ್ಣ ಕೆಂಡಾಮಂಡಲ ಆಗಿ ಮಾತನಾಡಿದ್ದಾರೆ. ನಾನು ಅದಕ್ಕಾಗಿ ಕಾಯ್ತಿದ್ದೇನೆ, ಸಮಯ ಬಂದೇ ಬರುತ್ತೆ. ಹಿಂದೆ ಜೆಡಿಎಸ್ 2 ಸ್ಥಾನ ಗೆದ್ದು ಅಧಿಕಾರ ಹಿಡಿಯುವ ಹಂತಕ್ಕೆ ಬೆಳೀತು. ದೇವೇಗೌಡರ ಸಮ್ಮುಖದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೇವೇಗೌಡರ ಕುಟುಂಬ ಇಲ್ಲಿಗೆ ಮುಗಿತು, ರಾಜಕಾರಣ ಮುಗಿತು ಅಂತ ಹೇಳ್ತಾರೆ. ಬಟ್ ಅದೆಲ್ಲದಕ್ಕೂ ಬಡ್ಡಿ ಸಮೇತ ಉತ್ತರ ಕೊಡುವಂತ ಸಮಯ ಸನಿಹದಲ್ಲೇ ಬರುತ್ತೆ. 2 ಸೀಟ್ ಇದ್ದವರು ಅಧಿಕಾರ ಹಿಡಿದಿದ್ದೂ ಇದೆ. ಹಾಗಾಗಿ ನಾವು ಮತ್ತೆ ಇದೆಲ್ಲದಕ್ಕೂ ಬಡ್ಡಿ ಸಮೇತ ಉತ್ತರ ಕೊಡ್ತೀವಿ ಅಂತ ದೇವೇಗೌಡರ ಸಮ್ಮುಖದಲ್ಲೇ ಎಚ್.ಡಿ. ರೇವಣ್ಣ ಈ ರೀತಿ ಆಕ್ರೋಶ ಹೊರಹಾಕಿರೋದು. ಈ ಜಿಲ್ಲೆಗೆ ಏನ್ ಬೇಕು ಎಲ್ಲ ಕೊಡುಗೆಗಳನ್ನ ಕೊಟ್ಟಂತ ವ್ಯಕ್ತಿ ಯಾರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗ್ತದೆ. ಅದರಿಂದ ಕಾಲ ಬರುತ್ತೆ. ಯಾರು ತಿಳ್ಕೊಂಡಿದ್ರೆ ನಮ್ಮ ಅಧಿಕಾರಿಗಳು ರಾಜಕಾರಣ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ರೆ ಪ್ರಾರಂಭ ತೋರಿಸ್ತೀನಿ ಏನು ಅನ್ನೋದ ಬಡ್ಡಿ ಸಮೇತ ತೀರಿಸ್ತು ಹೋದ್ರೆ ದೇವೇಗೌಡ ಮಗ ಅಂತ ಕರಿಬೇಡಿ. ನಾವು ಮಾಡಲ್ಲ. ಈ ಜಿಲ್ಲೆಗೆ ಏನ್ ಬೇಕು ಎಲ್ಲ ಕೊಡುಗೆಗಳನ್ನ ಕೊಟ್ಟಂತ ವ್ಯಕ್ತಿ ಯಾರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗ್ತದೆ. ಅದರಿಂದ ಕಾಲ ಬರುತ್ತೆ. ಯಾರು ತಿಳ್ಕೊಂಡಿದ್ರೆ ನಮ್ಮ ಅಧಿಕಾರಿಗಳು ರಾಜಕಾರಣ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ರೆ ಪ್ರಾರಂಭ ತೋರಿಸ್ತೀನಿ ಏನು ಅನ್ನೋದ ಬಡ್ಡಿ ಸಮೇತ ತೀರಿಸ್ತು ಹೋದ್ರೆ ದೇವೇಗೌಡ ಮಗ ಅಂತ ಕರಿಬೇಡಿ. ನಾವು ಮಾಡಲ್ಲ. ಈ ಜಿಲ್ಲೆಗೆ ಏನ್ ಬೇಕು ಎಲ್ಲ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಎಚ್.ಡಿ. ರೇವಣ್ಣ ಫುಲ್ ಗರಂ ಆಗಿ ಮಾತನಾಡಿದ್ದಾರೆ. ಇದ್ದಕ್ಕಿದ್ದಂತೆ ಈಗ ನಮ್ಮ ಕುಟುಂಬ ನಾಶ ಆಯಿತು ಅಥವಾ ರಾಜಕಾರಣ ಮುಗೀತು ಅಂತ ಏನು ಹೇಳ್ತಾರೆ ಅದೆಲ್ಲದಕ್ಕೂ ಕೂಡ ತಕ್ಕ ಉತ್ತರ ಕೊಡ್ತೀವಿ ನಾವು, ಇದೆಲ್ಲದಕ್ಕೂ ಬಡ್ಡಿ ಸಮೇತ ಉತ್ತರ ಕೊಡೋ ಸಮಯ ಬರುತ್ತೆ ಅಂತ ಹೇಳಿದ್ದಾರೆ. ಏಕಾಏಕಿಯಾಗಿ ಈ ರೀತಿ ಮಾತನಾಡೋದಕ್ಕೆ ಏನು ಕಾರಣ, ಇಷ್ಟೆಲ್ಲ ಆಕ್ರೋಶ ಹೊರ ಹಾಕೋದಕ್ಕೆ ಟ್ರಿಗರ್ ಆಗೋದಕ್ಕೆ ಏನು ರೀಸನ್ ಅಂತ? ಹಾಸನದ ದ್ಯಾಪ್ಲಾಪುರ ಗ್ರಾಮಕ್ಕೆ ಇವತ್ತು ದೇವಸ್ಥಾನದ ಉದ್ಘಾಟನೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮತ್ತೆ ರೇವಣ್ಣ ಸೇರಿದಂತೆ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಎಲ್ಲರೂ ಕೂಡ ಭಾಗವಹಿಸಿರ್ತಾರೆ. ಇವತ್ತು ವೇದಿಕೆಯಲ್ಲಿ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ದೇವೇಗೌಡರ ಸಮ್ಮುಖದಲ್ಲಿ ರೇವಣ್ಣರವರು ಸಾಕಷ್ಟು ಒಂದ್ ರೀತಿ ಅಧಿಕಾರಿಗಳ ಮೇಲೆ ಕೆಂಡಕಾರಿರುವಂತದ್ದು, ಹರಿಹಾಯ್ದಿರುವಂತದ್ದು. ಯಾಕಂತಂದ್ರೆ ಹಾಸನ ಜಿಲ್ಲೆ ಎಲ್ಲೋ ಒಂದ್ ಕಡೆ ಸುಮಾರು 25 ವರ್ಷಗಳಿಂದಲೂ ಕೂಡ ಜೆಡಿಎಸ್ ನ ಹಿಡಿತದಲ್ಲಿತ್ತು. ಯಾವುದೇ ಸರ್ಕಾರ ಬರ್ಲಿ, ಸಮ್ಮಿಶ್ರ ಸರ್ಕಾರ ಬರ್ಬೋದು, ಕಾಂಗ್ರೆಸ್ ಅಥವಾ ಜೆಡಿಎಸ್ ಸರ್ಕಾರ ಬರ್ಬೋದು, ಬಿಜೆಪಿ ಸರ್ಕಾರ ಬರ್ಬೋದು, ಎಲ್ಲೋ ಒಂದ್ ಕಡೆ ರೇವಣ್ಣ ಅವರ ಕುಟುಂಬದ ಹಿಡಿತದಲ್ಲಿ ಇದ್ದಿದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಈಗ ಫುಲ್ ಫ್ಲೆಡ್ಜ್ ಕಾಂಗ್ರೆಸ್ ಸರ್ಕಾರ ಬಂದಿರುವಂತದ್ದು. ಜೊತೆಗೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ರೇವಣ್ಣರವರ ಮಾತಿಗೆ ಸೊಪ್ಪು ಹಾಕ್ತಾ ಅಲ್ವಾ, ಬೆಲೆ ಕೊಡ್ತಾ ಇಲ್ಲ ಅನ್ನುವ ಮಾತುಗಳು, ಆ ರೀತಿಯಾದಂತಹ ಎಲ್ಲೋ ಒಂದ್ ಕಡೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ರೇವಣ್ಣ ಆ ಆಕ್ರೋಶಕ್ಕೆ ಜೊತೆಗೆ ಆ ನೋವನ್ನು ಈ ರೀತಿಯಾದಂತಹ ವೇದಿಕೆಯಲ್ಲಿ ಅಂದ್ರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸಮ್ಮುಖದಲ್ಲಿ ತೀರಿಸಿಕೊಂಡಿರುವಂತದ್ದು. ಹಿಂದೆ 2 ಸೀಟನ್ನು ಗೆದ್ದಿದಂತಹ ಜೆಡಿಎಸ್ ಮಕಾಡೆ ಮಲಗಿತ್ತು. ಆಗ ಎಲ್ಲರೂ ಕೂಡ ಇನ್ನೇನು ಜೆಡಿಎಸ್ ಕತೆ ಮುಗ್ದೇ ಹೋಗಿತ್ತು ಅನ್ನುವ ಮಟ್ಟಿಗೆ ತಿಳಿದುಕೊಂಡಿದ್ರು. ಆದ್ರೆ ಮತ್ತೆ ನಾವು ಫಿನಿಕ್ಸ್ ನಂತೆ ಎತ್ತು ಬಂದಿದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಮತ್ತೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಜೆಡಿಎಸ್ ಕೂಡ ಫಿನಿಕ್ಸ್ ನಂತೆ ಎದ್ದು ಬರುತ್ತೆ. ಈಗ ಯಾರ್ಯಾರು ಅಧಿಕಾರಿಗಳು ಇದ್ದೀರಿ, ಕೆಲವರು ಯಾರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ಅಂದ್ರೆ ಕೆಲವರು ಜೆಡಿಎಸ್ ಪಕ್ಷದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ, ರಾಜಕಾರಣಿಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಡ್ಡಿ ಸಮೇತ ನಾನು ವಾಪಸ್ ಕೊಡ್ಲಿಲ್ಲ ಅಂತ ಅಂದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಅನ್ನುವ ಮುಖಾಂತರ ನೇರವಾಗಿ ಕೆಲ ಅಧಿಕಾರಿಗಳಿಗೆ, ಹಾಸನದಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಒಂದ್ ರೀತಿ ಆಕ್ರೋಶವನ್ನು ಹೊರ ಹಾಕಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ.